ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ನಾನು ವಿನಯ್ ಜುಗ್ನಿಕರ್. ಇಂದು ನಿಮ್ಮೆದುರಿಗೆ ಜ್ಯೋತಿಷ್ಯ ಪಂಚಾಂಗದ ಬಗ್ಗೆ ವಿವರಿಸುತ್ತೇನೆ. ಪಂಚಾಂಗ ಸಮಯದ ಅಳತೆ. ಸಮಯದ 5 ಭಾಗಗಳನ್ನು ಪಂಚಾಂಗ ಎಂದು ಕರೆಯುತ್ತಾರೆ. ಕಾಲಪುರುಷನ ದೇಹದ 5 ಭಾಗಗಳು. ಸರಳ ಭಾಷೆಯಲ್ಲಿ ಹೇಳುವುದಾದರೆ ಹಿಂದೂ ಕ್ಯಾಲೆಂಡರ್. ಪಂಚಾಂಗದಿಂದ ನಾವು ಶುಭ ಸಮಯ, ಶುಭ ದಿನ ಮತ್ತು ಅಶುಭ ಸಮಯ ಮತ್ತು ಅಶುಭ ದಿನಗಳನ್ನು ಗುರುತಿಸಲು ಸಹಾಯವಾಗುತ್ತದೆ. ಪಂಚಾಂಗದ ಅರ್ಥ. ಪಂಚ ಎಂದರೆ 5, ಅಂಗ ಎಂದರೆ ಭಾಗ. ಈ 5 ಭಾಗಗಳು ವಾರ, ತಿಥಿ, ನಕ್ಷತ್ರ, ಯೋಗ ಮತ್ತು ಕರ್ಣ. ಕಾಲ ನಿರ್ಣಾಯಕಕ್ಕೆ ಸೂಕ್ತವಾದ ಸಾಧನೆಯೇ ಪಂಚಾಂಗ. ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಸ್ಪಷ್ಟವಾಗಿ ನಿರೂಪಿಸುವ ಸಮಯವನ್ನು ಪಂಚಾಂಗ ಎನ್ನುತ್ತಾರೆ. ಇದು ವೈದ್ಯಕೀಯ ಆಚರಣೆಗಳಾದ ಹಬ್ಬ, ಪೂಜೆ, ಯಜ್ಞ, ಮುಹೂರ್ತ ಇತ್ಯಾದಿಗಳನ್ನು ಗುರುತಿಸಲು ಸಹಾಯವಾಗುತ್ತದೆ. ಹಬ್ಬ, ಹರಿದಿನಗಳು, ಉತ್ಸವ, ಮಹಾತ್ಮರ ಜಯಂತಿ, ಧಾರ್ಮಿಕ ವೃತ ನಿಯಮಗಳು, ಷೋಡಶ ಸಂಸ್ಕಾರಗಳು, ಮಳೆ, ಮಳೆ, ಕೃಷಿ ಕಾರ್ಯಗಳ ಕಾಲ ನಿರ್ಣಯಿಸಲು ಪಂಚಾಂಗದ ಅವಶ್ಯಕತೆ ಇದೆ. ನಾಮಕರಣ, ಜವಳ, ವಿವಾಹ, ಉಪನಯನ, ಗೃಹ ಪ್ರವೇಶ, ವಿದ್ಯಾರಂಭ, ಜಲಶೋಧ, ಬೀಜ ಬಿತ್ತುವುದು, ಉದ್ಯೋಗ ಆರಂಭ ಮತ್ತು ಮಾನವನ ನಿತ್ಯ ಧಾರ್ಮಿಕ ವೃತ ನಿಯಮಗಳ ಆಚರಣೆಗೆ ಪಂಚಾಂಗವೇ ಮೂಲಾಧಾರ. ಈಗ ನಾವು ಪಂಚಾಂಗದ 5 ಭಾಗಗಳಾದ ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಬಗ್ಗೆ ಚರ್ಚಿಸೋಣ. ಪಂಚಾಂಗದ ಮೊದಲನೇ ಅಂಗ ವಾರ. 7 ವಾರಗಳಿವೆ. 7 ವಾರಗಳ ಹೆಸರು 7 ಗ್ರಹಗಳ ಹೆಸರಿನ ಮೇಲೆ ಇದೆ. ವೇದದಲ್ಲಿ ಮತ್ತು ಲಗದ ಮುನಿ ರಚಿಸಲ್ಪಟ್ಟ ವೇದಾಂಗ ಜ್ಯೋತಿಷ್ಯದಲ್ಲಿ ವಾರದ ಬಗ್ಗೆ ವಿವರಿಸಲಾಗಿದೆ. ಸೂರ್ಯೋದಯದಿಂದ ಸೂರ್ಯನ ಅಸ್ತದವರೆಗೆ 24 ತಾಸುಗಳಿವೆ. ಪ್ರತಿ 1 ತಾಸಿಗೂ 1 ಹೊರೆ ಇರುತ್ತದೆ. ದಿನದ ಸೂರ್ಯೋದಯ ಕಾಲಕ್ಕೆ ಯಾವ ಹೊರೆ ಇರುತ್ತದೆಯೋ ಆ ಹೊರೆಯ ಹೆಸರೇ ಆ ದಿನಕ್ಕೆ ಬರುತ್ತದೆ. ಇದು ಗ್ರಹಗಳ ಗತಿ ಅನುಸಾರವಾಗಿ ನಿಧಾನವಾಗಿ ಚಲಿಸುವ ಗ್ರಹದಿಂದ ಶೀಘ್ರವಾಗಿ ಚಲಿಸುವ ಗ್ರಹದ ಕಡೆಗೆ ಮುಂದಿನ ಕ್ರಮದಂತೆ ಸಾಗುತ್ತದೆ. ಕ್ರಮದಲ್ಲಿ 3 ಬಾರಿ ಬಂದು 25ನೇ ಹೊರೆಯು ಮೊದಲನೇ ವಾರವಾಗುತ್ತದೆ. ಹೀಗೆ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಹೀಗೆ ವಾರಗಳ ಹೆಸರುಗಳು ನಿರ್ಣಯವಾಗುತ್ತವೆ. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ ವಾರಗಳು ಶುಭವಾರಗಳು. ರವಿವಾರ ಮಧ್ಯಮ ವಾರ ಮತ್ತು ಶನಿವಾರ ಮತ್ತು ಮಂಗಳವಾರ 2 ಅಶುಭ ವಾರಗಳು. ಪಂಚಾಂಗದ 2ನೇ ಅಂಗ ತಿಥಿ. 12 ಚಂದ್ರಮಾನ ಮಾಸದಲ್ಲಿ ಪ್ರತಿ ತಿಂಗಳ ಪ್ರತಿಪದೆಯಿಂದ ಹುಣ್ಣಿಮೆಯವರೆಗೂ ಶುಕ್ಲಪಕ್ಷ ಮತ್ತು ಪ್ರತಿಪದೆಯಿಂದ ಅಮಾವಾಸ್ಯೆವರೆಗೂ ಕೃಷ್ಣ ಪಕ್ಷಗಳು. ಒಂದು ಮಾಸದಲ್ಲಿ 2 ಪಕ್ಷಗಳು ಇರುತ್ತವೆ. ಒಂದು ಮಾಸದಲ್ಲಿ 30 ದಿನಗಳಿರುತ್ತವೆ. ಒಂದು ಪಕ್ಷದಲ್ಲಿ 15 ದಿನಗಳಿರುತ್ತವೆ. ಒಂದು ವರ್ಷದಲ್ಲಿ 360 ದಿನಗಳಿರುತ್ತವೆ. ಸೂರ್ಯ ಮತ್ತು ಚಂದ್ರನ ನಡುವಿನ ಅಂತರವೇ ತಿಥಿ. ಪಾಡ್ಯ, ಬಿದಗಿ, ತದಗಿ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಹೀಗೆ 15 ತಿಥಿಗಳಿರುತ್ತವೆ. ಇದರಲ್ಲಿ ಪಾಡ್ಯ, ಪಂಚಮಿ, ಷಷ್ಠಿ, ದಶಮಿ, ಏಕಾದಶಿ, ಹುಣ್ಣಿಮೆ ಶುಭ ತಿಥಿಗಳು. ಬಿದಗಿ, ತದಗಿ, ಚೌತಿ, ಸಪ್ತಮಿ, ಅಷ್ಟಮಿ, ನವಮಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಅಶುಭ ತಿಥಿಗಳು. ಪಂಚಾಂಗದ 3ನೇ ಭಾಗ ನಕ್ಷತ್ರಗಳು. ಭೂಚಕ್ರದಲ್ಲಿ 27 ನಕ್ಷತ್ರಗಳನ್ನು ಗುರುತಿಸಲಾಗಿದೆ. ಚಂದ್ರನು ಯಾವ ನಕ್ಷತ್ರದ ಮೇಲೆ ಹಾದು ಹೋಗುವನೋ ಆ ನಕ್ಷತ್ರದ ಹೆಸರನ್ನು ಹೇಳಲಾಗುವುದು. ಒಂದು ನಕ್ಷತ್ರದಲ್ಲಿ 4 ಚರಣಗಳು ಇರುತ್ತವೆ, ಅಂದರೆ 4 ಭಾಗಗಳು. ಅಶ್ವಿನಿ, ಭರಣಿ, ಕೃತಿಕಾ ಹೀಗೆ 27 ನಕ್ಷತ್ರಗಳನ್ನು ಗುರುತಿಸಲಾಗಿದೆ. ಜನ್ಮಕುಂಡಲಿಯಲ್ಲಿ ನಕ್ಷತ್ರಕ್ಕೆ ಬಹಳ ಮಹತ್ವ ಇದೆ. ಚಂದ್ರ, ಲಗ್ನ ಮತ್ತು ಎಲ್ಲಾ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಇರುತ್ತದೆಯೋ ಅದರ ಪ್ರಕಾರ ಜಾತಕನ ಭವಿಷ್ಯವನ್ನು ನಿಖರವಾಗಿ ಹೇಳಬಹುದು. ಒಂದು ಕಾರ್ಯಕ್ಕೆ ನಕ್ಷತ್ರವು ಶುಭವಾಗಿದ್ದರೆ ಅದೇ ನಕ್ಷತ್ರ ಇನ್ನೊಂದು ಕಾರ್ಯಕ್ಕೆ ಅಶುಭವಾಗಿರುತ್ತದೆ. ಇದರ ಬಗ್ಗೆ ಮುಂದೆ ವಿವರವಾಗಿ ಚರ್ಚಿಸೋಣ. ಪಂಚಾಂಗದ 4ನೇ ಅಂಗ ಯೋಗ. ಸೂರ್ಯನ ಸ್ಫುಟ ಮತ್ತು ಚಂದ್ರನ ಸ್ಫುಟದ ಮೊತ್ತವೇ ಯೋಗ. ಒಟ್ಟು 27 ಯೋಗಗಳು ಇರುತ್ತವೆ. ಇದರಲ್ಲಿ ಶುಭ ಯೋಗಗಳು ಮತ್ತು ಅಶುಭ ಯೋಗಗಳು ಇರುತ್ತವೆ. ಈ ಯೋಗಗಳು ಜಾತಕನ ಜನ್ಮಕುಂಡಲಿ ವಿಶ್ಲೇಷಣೆ ವೇಳೆಗೆ
ಹಾಗೂ ಶುಭ ಮುಹೂರ್ತ ಕೊಡುವಾಗ ಅಗತ್ಯ ಇರುತ್ತದೆ. ಯೋಗಗಳ ಹೆಸರು ಹೀಗಿವೆ: ವಿಶ್ಕಾಂಬರ, ಪ್ರೀತಿ, ಆಯುಷ್ಮಾನ ಇತ್ಯಾದಿ. ಪಂಚಾಂಗದ 5ನೇ ಅಂಗ ಕರ್ಣ. ತಿಥಿಗಳ ಅರ್ಧ ಭಾಗವೇ ಕರ್ಣ. ಒಟ್ಟು 11 ಕರ್ಣಗಳಿರುತ್ತವೆ. ಅದರಲ್ಲಿ 7 ಕರ್ಣಗಳು ಚರಕರ್ಣಗಳು ಮತ್ತು 4 ಕರ್ಣಗಳು ಸ್ಥಿರ ಕರ್ಣಗಳು. 7 ಕರ್ಣಗಳು ದಿನಕ್ಕೆ 2ರಂತೆ 8 ಬಾರಿ ಒಂದು ಪಕ್ಷದಲ್ಲಿ ಸುತ್ತುತ್ತಿರುತ್ತವೆ. ಅದೇ ರೀತಿ 4 ಸ್ಥಿರ ಕರ್ಣಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಮೊದಲನೇ ಕರ್ಣ ಹಾಗೂ ಹುಣ್ಣಿಮೆ ಅಮಾವಾಸ್ಯೆಯ 2 ಕರ್ಣಗಳು ಹಾಗೂ ಪ್ರತಿಪದೆಯ ಮೊದಲನೆಯ ಕರ್ಣಗಳು ಸಾಲಾಗಿ ಶಕುನಿ, ಚತುಷ್ಪದ, ನಾಗವಾನ, ಕಿಂಸುಸ್ತು ಇರುತ್ತದೆ. ಮುಂದಿನ ಭಾಗದಲ್ಲಿ ನಾವು ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣಗಳ ಬಗ್ಗೆ ಪ್ರತ್ಯೇಕವಾಗಿ ವಿವರಣೆಯೊಂದಿಗೆ ಚರ್ಚಿಸೋಣ. ನಮ್ಮ ಆರೋಹಣ ಚಾನಲ್ ಅನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋಗಳ ಅಪ್ಡೇಟು ನಿಮಗೆ ಸಿಗುತ್ತಿರುತ್ತದೆ. ನಿಮ್ಮ ಜಾತಕ ಹಾಗೂ ವಾಸ್ತು ವಿಶ್ಲೇಷಣೆಗೆ ನನ್ನ ಮೊಬೈಲ್ ನಂಬರ್ ಆದ 9449049949ಗೆ ಕರೆ ಮಾಡಿರಿ. ಧನ್ಯವಾದಗಳು.